ಟೀಕಾಕಾರರ ಕೈ ಹಿಡಿದು ಕೆಲಸ ಮಾಡಿಸಿದ ನೆಲಮಂಗಲದ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ಸೌಹಾರ್ದತೆಯ ರಾಜಕಾರಣಕ್ಕೆ ಸಾಕ್ಷಿಯಾದ ಎಂಜಿ ರಸ್ತೆ. ನೆಲಮಂಗಲದ ರಾಜಕೀಯ ಇತಿಹಾಸದಲ್ಲಿ ಹೊಸದೊಂದು ಅಧ್ಯಾಯ ಬರೆಯಲ್ಪಟ್ಟಿದೆ. ನನಗೆ ರಾಜಕೀಯಕ್ಕಿಂತ ಕ್ಷೇತ್ರದ ಅಭಿವೃದ್ಧಿಯೇ ಮುಖ್ಯ ಎಂಬ ಮಾತನ್ನ ಕೇವಲ ಘೋಷಣೆಯಾಗಿಸದೆ ಅದನ್ನು ಕೃತಿಯಲ್ಲಿ ಸಾಬೀತುಪಡಿಸುವ ಮೂಲಕ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ತಾಲೂಕಿನ ಗಮನ ಸೆಳೆದಿದ್ದಾರೆ. ಪ್ರತಿಪಕ್ಷಗಳ ಟೀಕೆ ಮತ್ತು ಅಡೆತಡೆಗಳನ್ನ ಮೆಟ್ಟಿಲನ್ನಾಗಿಸಿಕೊಂಡ ಶಾಸಕರು ವಿರೋಧಿಸುವವರನ್ನು ಜೊತೆಗೆ ಕರೆದೊಯ್ದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ಒಂದು ಅಪರೂಪದ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಹೌದು ವೀಕ್ಷಕರೇ, ನೆಲಮಂಗಲ ನಗರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ನಗರದ ಹೃದಯ ಭಾಗವಾದ ಎಂಜಿ ರಸ್ತೆಯಲ್ಲಿ ಡಾಂಬರೀಕರಣ ಕಾರ್ಯಕ್ಕೆ ಶಾಸಕರು ಮುಂದಾದಾಗ ಅಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಇದು ಕೇಂದ್ರ ಸರ್ಕಾರದ ಅನುದಾನ, ಇಲ್ಲಿಗೆ ಸಂಸದರನ್ನ ಆಹ್ವಾನಿಸಿಲ್ಲ ಎಂದು ಆರೋಪಿಸಿ ಪ್ರತಿಪಕ್ಷದ ನಾಯಕರು ಪ್ರತಿಭಟನೆಗೆ ಮುಂದಾದಾಗ ಪರಿಸ್ಥಿತಿ ಹೈ ಡ್ರಾಮಾಕ್ಕೆ ಸಾಕ್ಷಿಯಾಯಿತು. ಇದು ಪೂಜೆ ಮಾಡೋ ಜಾಗದಲ್ಲಿ ಬಂದು ಬೋರ್ಡ್ ಇಟ್ಕೊಳ್ಳೋದು ಅದು ಒಂದು ಅರ್ಥಪೂರ್ಣವಾಗಿರುವಂಥದ್ದು ಅಲ್ಲ. ದಿನ ನನ್ನ ಕ್ಷೇತ್ರದಲ್ಲಿ ನೋಡಿ ಇನ್ನೂರು 250 ಕೋಟಿ ಪೂಜೆ ಮಾಡ್ಬೇಕು. ಇನ್ನೊಂದು 2-3 ತಿಂಗಳಲ್ಲಿ ದಿನ ಬರೋದ್ರಿ MP ಅವ್ರ ಜೊತೆ ಕರ್ಕೊಂಡು ಪೂಜೆ ಮಾಡ್ತೀನಿ ರೀ. ನನ್ನ ಅನುದಾನ ಕೇಂದ್ರ ಸರ್ಕಾರದ್ದು ಅಂತ ಕೇಳ್ತಾ ಇದ್ರೆ ನೀವು ರಾಜ್ಯ ಸರ್ಕಾರದ ಜಾಗದಲ್ಲಿ ಪೂಜೆ ಮಾಡಿದಾಗ ನಾನು ಬಂದು ಕೇಳಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಈಗ ಅವರು MLA ಕರಿಬೇಕು ಅನ್ನೋದು ಗೌರವ ಅವ್ರಿಗಿದ್ದಾಗ ನಾನು ಕರೆದಿದ್ರೆ ನಾನು ಹೋಯ್ತೀನಿ. ಇವತ್ತು ಅಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರು ಅಧ್ಯಕ್ಷರು ಗೊತ್ತಿದ್ದು ಮಾಡೋರು ಗೊತ್ತಿದ್ದು ಮಾಡೋರು ಪೂಜೆ ಫಿಕ್ಸ್ ಮಾಡೋರೆ ನನಗೆ ಮಾಹಿತಿ ಕೊಟ್ಟವ್ರೆ ಬಂದಿದ್ದೀನಿ. ಈ ವೇಳೆ ಕಿಂಚಿತ್ತು ಎದೆಗುಂದದ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಪ್ರಜಾಪ್ರಭುತ್ವದ ಅಸಲಿ ತಾಕತ್ತನ್ನ ಪ್ರದರ್ಶಿಸಿದ್ರು. ಗೊಂದಲ ಸೃಷ್ಟಿಸಲು ಬಂದ ಪ್ರತಿಪಕ್ಷ ನಾಯಕರಿಗೆ ನೇರವಾಗಿಯೇ ಚಾಟಿ ಬೀಸಿದ ಶಾಸಕರು, ನನಗೆ ಕ್ಷೇತ್ರದ ಅಭಿವೃದ್ಧಿಯೇ ಪರಮೋಚ್ಚ, ಇದರಲ್ಲಿ ರಾಜಕೀಯ ಬೆರೆಸುವ ಅಗತ್ಯವಿಲ್ಲ, ನಿಮ್ಮ ಸಲಹೆಗಳಿದ್ರೆ ನೀಡಿ, ನಾನು ಗೌರವಿಸ್ತೇನೆ. ಕೆಲವು ದಿನಗಳ ಹಿಂದೆ ಸಂಸದರು ನನಗೆ ಮಾಹಿತಿ ನೀಡದೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು. ಆದರೂ ಕ್ಷೇತ್ರದ ಹಿತದೃಷ್ಟಿಯಿಂದ ನಾನು ಅದನ್ನ ವಿರೋಧಿಸಲಿಲ್ಲ. ಈಗ ನೀವ್ಯಾಕೆ ಅಭಿವೃದ್ಧಿಗೆ ಅಡ್ಡಗಾಲು ಹಾಕ್ತಿದ್ದೀರಿ ಎಂದು ಪ್ರಶ್ನಿಸಿದ್ರು. ಶಾಸಕರ ಈ ದಿಟ್ಟ ನುಡಿ ಮತ್ತು ಮುಕ್ತ ಮನಸ್ಸಿನ ಆಹ್ವಾನಕ್ಕೆ ಪ್ರತಿಭಟನೆ ನಡೆಸಲು ಬಂದವರು ಮೌನಕ್ಕೆ ಶರಣಾದ್ರು. ಕೇವಲ ಮಾತಿನಲ್ಲಷ್ಟೇ ಅಲ್ಲದೆ ಪ್ರಾಯೋಗಿಕವಾಗಿಯೂ ಸೌಹಾರ್ದತೆ ಮೆರೆದ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ತಮ್ಮನ್ನು ವಿರೋಧಿಸಲು ಬಂದ ನಾಯಕರನ್ನೇ ಜೊತೆಗೂಡಿಸಿಕೊಂಡು ಎಂಜಿ ರಸ್ತೆಯ ಡಾಂಬರೀಕರಣಕ್ಕೆ ಚಾಲನೆ ನೀಡಿದ್ರು. ಇದು ಪೂಜೆ ಮಾಡೋ ಜಾಗದಲ್ಲಿ ಬಂದು ಬೋರ್ಡ್ ಇಟ್ಕೊಳ್ಳೋದು ಅದು ಒಂದು ಅರ್ಥಪೂರ್ಣವಾಗಿರುವಂಥದ್ದು ಅಲ್ಲ. ದಿನ ನನ್ನ ಕ್ಷೇತ್ರದಲ್ಲಿ ನೋಡಿ ಇನ್ನೂರು 250 ಕೋಟಿ ಪೂಜೆ ಮಾಡ್ಬೇಕು. ಇನ್ನೊಂದು 2-3 ತಿಂಗಳಲ್ಲಿ ದಿನ ಬರೋದ್ರಿ MP ಅವ್ರ ಜೊತೆ ಕರ್ಕೊಂಡು ಪೂಜೆ ಮಾಡ್ತೀನಿ ರೀ. ನನ್ನ ಅನುದಾನ ಕೇಂದ್ರ ಸರ್ಕಾರದ್ದು ಅಂತ ಕೇಳ್ತಾ ಇದ್ರೆ ನೀವು ರಾಜ್ಯ ಸರ್ಕಾರದ ಜಾಗದಲ್ಲಿ ಪೂಜೆ ಮಾಡಿದಾಗ ನಾನು ಬಂದು ಕೇಳಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಈಗ ಅವರು MLA ಕರಿಬೇಕು ಅನ್ನೋದು ಗೌರವ ಅವ್ರಿಗಿದ್ದಾಗ ನಾನು ಕರೆದಿದ್ರೆ ನಾನು ಹೋಯ್ತೀನಿ. ಇವತ್ತು ಅಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರು ಅಧ್ಯಕ್ಷರು ಗೊತ್ತಿದ್ದು ಮಾಡೋರು ಗೊತ್ತಿದ್ದು ಮಾಡೋರು ಪೂಜೆ ಫಿಕ್ಸ್ ಮಾಡೋರೆ ನನಗೆ ಮಾಹಿತಿ ಕೊಟ್ಟವ್ರೆ ಬಂದಿದ್ದೀನಿ. ಸಂತೋಷ. ಒಂದ್ ನಿಮಿಷ ಕೇಳಿ, ಇನ್ನು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ದಿನ ಬೆಳಿಗ್ಗೆ ಆದ್ರೆ MP ಹೇಳ್ಬಿಡಿ, ನನಗೂ ಸಿಕ್ತಾಗ ಹೇಳ್ತೀನಿ ಸರ್, ನಾನು ಪೂಜೆ ಮಾಡಿದಾಗ ತಾವೇನಾದ್ರು ಫ್ರೀ ಆಗಿದ್ದಾಗ ದಿನ ಪೂಜೆ ಮಾಡ್ತಾ ಇರ್ತೀನಿ. ಅವ್ರಿಗೂ 8 ಕ್ಷೇತ್ರ ಬರ್ತವೆ, ದಿನ ಬರೋಕ್ಕಾಗಲ್ಲ. ಅವ್ರು ಯಾವಾಗ ಬಂದರೂ ಸ್ವಾಗತ, ಆಯ್ತಾ? ಅದು ಬಿಟ್ಬಿಟ್ಟು ಇಲ್ಲಿ ನಾನು ಪೂಜೆ ಮಾಡೋಕೆ ಬಂದಾಗ ನೀವು ಎಲ್ಲ ಗೊತ್ತಿರೋರು ತಿಳಿದಿರೋರು ನಮಗೆ ಕೆಲವೊಂದು ವಿಚಾರದಲ್ಲಿ ಸಜೆಷನ್ ಮಾಡಬೇಕಾಗಿರೋದು ಹಿಡಿದ್ರೆ ಏನಂತ ಆಯಿತು. ಇದೇ ಕೆಲಸ ನಾನು ಮೊನ್ನೆ 8 ದಿವಸದಿಂದ MP ಪೂಜೆ ಮಾಡಿದಾಗ ಬಂದು ನನ್ನ ಹತ್ರ ಕಾರ್ಯಕರ್ತರು ಹಿಡಿದ್ರಿಲ್ವಾ, ಕರೆದಿಲ್ಲ ಅಂತ ಇಡಿಸಿದ್ರೆ ಅದು ನನಗೆ ಗೌರವನಾ? ರಾಜಕೀಯ ಕಿತ್ತಾಟದ ನಡುವೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುವ ಇಂದಿನ ಕಾಲಘಟ್ಟದಲ್ಲಿ ವಿರೋಧಿಗಳ ಕೈ ಹಿಡಿದು ಕೆಲಸ ಮಾಡಿಸಿದ ಶಾಸಕರ ಈ ನಡೆಯನ್ನ ಕಂಡ ಸಾರ್ವಜನಿಕರು ಶಾಸಕರೆಂದ್ರೆ ಹೀಗಿರಬೇಕು ಎಂದು ಮನಸಾರೆ ಹರಿಸ್ತಿದ್ದಾರೆ. ಒಟ್ನಲ್ಲಿ ನೆಲಮಂಗಲದ ನೆಲದಲ್ಲಿ ಇಂದು ರಾಜಕೀಯ ಸೋತು ಅಭಿವೃದ್ಧಿ ಗೆದ್ದಿದೆ.